ಎಲ್ಲರಿಗೂ ನಮಸ್ಕಾರ ರೀ. ಸಿಂಪಲಿ ಸ್ವಾದ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ರೀ, ಸುಸ್ವಾಗತ ರೀ. ನಮ್ಮ ಚಾನಲ್ ಇನ್ನೂ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ರಿ ಅವ್ರು ದೊಡ್ಡ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಇದನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಮಾತ್ರ ಯಾವ ಫ್ರೂಟ್ಸ್ ಅದಾವ ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಡ್ರಿ. ನಾನೀಗ ಇಲ್ಲಿ ಸೇಬು ಹಣ್ಣು, ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು ಹಾಗೆ ಕಲ್ಲಂಗಡಿ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನೂ ಜಾಸ್ತಿ ಇದ್ದರೆ ನೀವು ಅದನ್ನು ಕಟ್ ಮಾಡ್ಕೋಬಹುದು. ನಾನೊಂದು ಸಣ್ಣ ಪಾತ್ರೆಯಲ್ಲಿ 1/2 ಲೀಟರ್ ಹಾಲನ್ನು ಹಾಕಿದ್ದೇನೆ. ಅದಾದ ಮೇಲೆ ಬೌಲಲ್ಲಿ 3 ಚಮಚ ಕಸ್ಟರ್ಡ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುತ್ತೇನೆ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ನಾನು 2 ಚಮಚ ಸಕ್ಕರೆಯನ್ನು ಹಾಕಿದ್ದೇನೆ. ನೀವು ಇನ್ನೊಂದು ಚಮಚ ಸಕ್ಕರೆಯನ್ನು ಹಾಕಿಕೊಳ್ಳಬಹುದು. ಈ ಕುದಿತಾ ಇರೋ ಹಾಲಿನಲ್ಲಿ ಫ್ರೂಟ್ ಕಸ್ಟರ್ಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು, ಇಲ್ಲಾದರೆ ಇದು ಕೈಗೆ ಅಂಟಿಕೊಂಡು ಸುಟ್ಟಿ ಹೋಗಿ ಬಿಡುತ್ತದೆ. ಇದಕ್ಕಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಲೇ ಕಟ್ ಮಾಡ್ಕೊಂಡಿರೋ ಫ್ರೂಟ್ಸ್ಗಳನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಫ್ರೂಟ್ ಕಸ್ಟರ್ಡ್ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಇದನ್ನ ಮಾಡಿ ನೋಡ್ರಿ, ಮತ್ತೆ ಹೆಂಗೆ ಅನಿಸ್ತಂತ ಹೇಳ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದೊಡ್ಡ ಸಬ್ಸ್ಕ್ರೈಬ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಒಂದ್ಸಲ ಸಮ್ಮರ್ ಟೈಮ್ ಒಳಗೆ ಮಾಡಿ ನೋಡ್ರಿ.